ಮನೆಯಲ್ಲಿ ಹೆಲ್ದಿಯಾಗಿ ಸೂಪರ್ ಟೇಸ್ಟಿಯಾಗಿರುವಂತಹ ಇಲ್ಲಿ ವಾಟರ್ ಮೆಲನ್ ಐಸ್ ಕ್ರೀಮ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅಂದರೆ ಕಲ್ಲಂಗಡಿ ಹಣ್ಣಿನ ಐಸ್ ಕ್ರೀಮ್ ಸಿಂಪಲ್, ಬೇರೆ ಏನು ಇದಕ್ಕೆ ಆರ್ಟಿಫಿಷಿಯಲ್ ಕಲರ್ ಆಗಲಿ ಏನು ಮಿಕ್ಸ್ ಮಾಡಲ್ಲ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಇಲ್ಲಿ ನೋಡಿ, ಇಲ್ಲಿ ವಾಟರ್ ಮೆಲನ್ ತೊಗೊಂಡಿದ್ದೀನಿ, ಅಂದರೆ ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ದೀನಿ. ಇದು ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡಿಬಿಟ್ಟು ಬೀಜ ತೆಗೆಯೋ ಅವಶ್ಯಕತೆ ಇಲ್ಲ. ನಂತರ ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಂದ್ರೆ ತಿರುಗಿಸ್ಕೋಬೇಕು. ನೀರು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿಯಾಗಿ ನುಣ್ಣಗೆ ತಿರುಗಿಸ್ಕೊಂಡು ಬಂದಿದ್ದೀನಿ. ಚೆನ್ನಾಗಿ ರಸ ಕೂಡ ಬಂದಿದೆ. ಈಗ ಬೇಕಾದರೆ ನೀವು ಇದನ್ನು ಸೋಸ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಹಾಕ್ಬೋದು. ನಾನು ಎರಡು 50-50 ಮಾಡ್ತಾಯಿದ್ದೆ. ಅಂದರೆ ಸೋಸಿ ಕೂಡ ಹಾಕಿದ್ದೀನಿ, ಹಾಗೆ ಕೂಡ ಹಾಕಿದ್ದೀನಿ. ನೋಡಿ, ಸೋಸೋದು ನೀವು ದೊಡ್ಡದೊಂದು ಜರಡಿ ಇತ್ತು ಅಂದರೆ ಸೋಸ್ಕೊಳ್ಳಿ. ಇಲ್ಲಿ ಸಣ್ಣದೊಂದು ಟೀ ಸೋಸರ್ ಇತ್ತು, ಅದರಲ್ಲಿ ಹಾಕಿ ಇಷ್ಟು ರಸ ತಗೊಂಡಿದ್ದೀನಿ. ನಂತರ ಉಳಿದಿರುವಂಥದ್ದು ಇದೇ ರೀತಿಯಾಗಿ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ನಾನಿಲ್ಲಿ ಕಾಮ ಕಸ್ತೂರಿ ಬೀಜನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿದ್ದೆ. ಅರ್ಧ ಗಂಟೆ ನೆನೆಸ್ಬೇಕು ಅಂತಿಲ್ಲ, 10 ನಿಮಿಷ ನೆನೆಸಿದ್ರೆ ಸಾಕು. ನೋಡಿ, ನಂತರ ನೆಂದಿರುವಂಥ ಕಾಮ ಕಸ್ತೂರಿ ಬೀಜನ ಎರಡರಲ್ಲೂ ನಾನು ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ. ಈ ಬೀಜ ಆರೋಗ್ಯಕ್ಕೂ ಕೂಡ ತುಂಬ ಉಪಯೋಗ ಮತ್ತು ಚೆನ್ನಾಗಿ ಕೂಡ ಕಾಣಿಸುತ್ತೆ. ನೋಡಿ, ಮಿಕ್ಸ್ ಮಾಡಿ ಆಗಿದೆ. ಈಗ ನಾನು ಐಸ್ ಕ್ರೀಮ್ ಮೋಲ್ಡ್ನ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಲೋಟದಲ್ಲಿ ಕೂಡ ನೀವು ಹಾಕಿ ಮಾಡ್ಬೋದು. ಅದಕ್ಕೆ ನೀವು ಐಸ್ ಕ್ರೀಮ್ ಕಡ್ಡಿನ ಹಾಕಬೇಕಾಗುತ್ತೆ ಮಧ್ಯದಲ್ಲಿ. ಇದು ಈಸಿ ಮೆಥಡು. ಕೆಲವೊಬ್ರು ಪ್ಲಾಸ್ಟಿಕ್ ಉಪಯೋಗಿಸ್ಬೇಡ್ರಿ ಅಂತ ಹೇಳ್ತಾರೆ. ಜಸ್ಟ್ ಈ ಅಂಗಡಿಯಲ್ಲಿ ಬಂದಿರುವಂಥ ಪ್ಲಾಸ್ಟಿಕ್ ಮೋಲ್ಡ್ನ ತೊಗೊಂಡಿದ್ದೀನಿ. ನಂತರ ಇಲ್ಲಿ ನಾನು ಸೋಸಿರುವಂತಹ ಜ್ಯೂಸನ್ನ ಹಾಕ್ತಾಯಿದ್ದೀನಿ, ಅಂದರೆ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನ ಹಾಕ್ತಾಯಿದ್ದೀನಿ. ಇಲ್ಲಿ 4 ಒಂದು ಐಸ್ ಕ್ರೀಮ್ ಗಿಡನ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ಆಗಿದೆ, 4 ಆಗಿದೆ. ನಂತರದಲ್ಲಿ ಸೋಸದೆ ಇರುವಂಥದ್ದು, ಅಂದರೆ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಇಲ್ಲಿ 3ಕ್ಕೆ ಇದು ಸಾಕಾಯಿತು, ಅಂದರೆ ಖಾಲಿ ಆಯಿತು ಜ್ಯೂಸು. ಅದರಿಂದ ಮತ್ತೊಂದಕ್ಕೆ ನಾನು ಏನು ಮಾಡಿದೆ ಅಂದರೆ, ಸುಮ್ಮನೆ ಖಾಲಿ ಬಿಡೋದು ಯಾಕೆ ಅಂಥೇಳಿ ಸ್ವಲ್ಪ ನೀರನ್ನು ಹಾಕಿ ನಾನು ಇಡ್ತಾಯಿದ್ದೀನಿ. ನೀರು ಯಾಕೆ ಹಾಕಿಟ್ಟೆ ಅಂತ ಹೇಳಿದ್ರೆ, ಅದನ್ನು ಮುಖಕ್ಕೆ ಬೇಕಾದ್ರೆ ನಾವು ಸ್ಕ್ರಬ್ನ ಮಾಡ್ಕೋಬೋದು. ಆದ್ದರಿಂದ ಇಡ್ತೀನಿ, ಒಂದು ಖಾಲಿ ಬಿಡೋದಕ್ಕೆ ಅಂತ ಜಸ್ಟ್ ನೀರನ್ನು ಹಾಕಿದ್ದೀನಿ. ನೋಡಿ, ಇಲ್ಲಿ ಎಲ್ಲದಕ್ಕೂ ಇಲ್ಲಿ ವಾಟರ್ ಮೆಲನ್ ಜ್ಯೂಸ್ ಹಾಕಾದ್ಮೇಲೆ ಇದಕ್ಕೆ ಮುಚ್ಚಳನ ಮುಚ್ತಾ ಇದ್ದೀನಿ. ಈ ರೀತಿಯಾಗಿ ಮುಚ್ಚಳ ಇರುತ್ತೆ, ಅದನ್ನು ಟೈಟಾಗಿ ಮುಚ್ಚಿದ್ರೆ ಆಯಿತು. ಈ ರೀತಿ ಆಯಿತು. ಮತ್ತೊಂದಕ್ಕೆ ನಾನು ಜಸ್ಟ್ ನೀರನ್ನು ಆ್ಯಡ್ ಮಾಡಿ ಇದನ್ನು ಇಡ್ತಾಯಿದ್ದೀನಿ. ಚೆನ್ನಾಗಾಗುತ್ತೆ. ಮುಖಕ್ಕೆ ನಾವು ಸ್ಕ್ರಬ್ ಮಾಡ್ಕೊಂಡ್ರೆ ಐಸ್ ಕ್ಯೂಬಿಂದ, ನಾವು ಏನಾದ್ರು ಮೇಕಪ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹೊತ್ತು ಮುಂಚೆ ನಾವು ಐಸ್ ಕ್ಯೂಬಿಂದ ಮೇಕಪ್, ಅಂದರೆ ಒಂದು ಸ್ಕ್ರಬ್ನ ಮಾಡಿಕೊಂಡ್ರೆ ಮುಖನ, ನಂತರದಲ್ಲಿ ಮೇಕಪ್ಪು ಚೆನ್ನಾಗಿ ಕೂರುತ್ತೆ. ನಂತರ ನೋಡಿ, ಇದು ನಾನು ಬೆಳಗ್ಗೆ ಫ್ರಿಡ್ಜಲ್ಲಿ ಇಟ್ಟಿದ್ದೆ, ಸಂಜೆ ನಾನು ತೆಗಿತಾ ಇದ್ದೀನಿ. ತೆಗಿಯುವಾಗ ಡೈರೆಕ್ಟಾಗಿ ಹಾಗೆ ಬಂದುಬಿಡಲ್ಲ, ಮೇಲಿಂದ ಸ್ವಲ್ಪ ಇದಕ್ಕೆ ನೀರು ಅಂದರೆ ಬಿಡಬೇಕಾಗುತ್ತೆ, ಇಲ್ಲಾಂದರೆ ಸ್ವಲ್ಪ ನೀರಲ್ಲಿ ಇದನ್ನು ಮುಳುಗಿಸಿ ತೆಗಿಬೇಕಾಗುತ್ತೆ. ಇಲ್ಲಿ ಮುಚ್ಚಳ ಟೈಟ್ ಇರೋದ್ರಿಂದ ಒಳಗಡೆ ನೀರು ಹೋಗೋದಿಲ್ಲ. ಮುಚ್ಚಳ ಟೈಟ್ ಇಲ್ಲ ಅಂದರೆ ಸ್ವಲ್ಪ ನೋಡಿಕೊಂಡು ನೀರನ್ನ ಹಾಕ್ಕೋಬೇಕಾಗುತ್ತೆ. ನೋಡಿ, ನಂತರದಲ್ಲಿ ನಾನು ಈ ರೀತಿಯಾಗಿ ಐಸ್ನ ತೆಗೆದುಬಿಟ್ರೆ ಎಷ್ಟು ಕ್ಲೀನಾಗಿ ಐಸ್ ಬಂದಿದೆ. ಎಲ್ಲ ತೆಗೆದಿಲ್ಲ, ಒಂದು 4 ತೆಗೆದಿದ್ದೇನೆ ಅಷ್ಟೇ ನಾನು. ನೋಡಿ, ಈ ರೀತಿಯಾಗಿ ಬಂದಿದೆ. ಸಿಂಪಲ್ಲಾಗಿ ಹೆಲ್ದಿಯಾಗಿ ಮಾಡ್ಕೋಬೋದು. ಇಲ್ಲಿ ನಾವು ಕಾಮ ಕಸ್ತೂರಿ ಬೀಜ ಹಾಕಿದ್ವಲ್ಲ, ನೋಡಿ ಯಾವ ರೀತಿಯಾಗಿ ಒಳಗಡೆ ಚೆನ್ನಾಗಿ ಕಾಣ್ತಾ ಇದೆ ಕೂಡ. ತಿನ್ನೋಕ್ಕೂ ಕೂಡ ತುಂಬಾ ಸೂಪರಾಗಿತ್ತು. ಯಾವುದೇ ಒಂದು ಪ್ರಿಸರ್ವೇಟಿವ್, ಶುಗರು ಏನೂ ಆ್ಯಡ್ ಮಾಡಿಲ್ಲ. ನೀವು ಕೂಡ ಈ ರೀತಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು.